ಆ ಹಿಂದಿನ ಒಂದು ಶ್ಲೋಕದಲ್ಲಿ ಆಯ್ತು. ಇವಾಗ ಏನಾಯಿತು? ಯೋಮಾಯೇದಂ ಅಂತನ್ನುವ 61ನೇ ಶ್ಲೋಕದಲ್ಲಿ ಹೇಳಿದ ಭಗವಂತನ ಸೃಷ್ಟಿಕರ್ತೃತ್ವದ ವಿಷಯದಲ್ಲಿ ಒಂದು ಅಂಶವನ್ನು ತಿಳಿಸಿಕೊಟ್ರು. ಇನ್ನೊಂದು ಅಂಶ 3 ಶ್ಲೋಕಗಳಿಂದ ವಿವರಣೆ ಮಾಡಿದ್ದಾರೆ ಅಂತ ಯಾದವಾರ ತಿಳಿಸಿದ್ರು. ಆ ಒಂದು ಶ್ಲೋಕ ಮುಗಿಸ್ಕೊಂಡು 2ನೇ ಶ್ಲೋಕಕ್ಕೆ ಸೃಷ್ಟಂ ಸ್ವಶಕ್ತೇದ ಮನಃ ಪ್ರವಿಷ್ಟಃ ಚತುರ್ವಿಧಂ ಪುರಮಾತ್ಮಾಂಶಕೇನ ಅಥೋ ವಿದುಸ್ತ್ವಾಂ ಪುರುಷಂ ಸಂತಮತ್ರ ಭುಂಕ್ತೆ ಋಷಿಕೈರ್ಮಧುಸಾರಘಂ ಯಥಗ. ಬಹಳ ಅಮೋಘವಾದ ವಿವರಣೆ. ರುದ್ರದೇವರದ್ದು ಭಗವಂತನ ಮತ್ತೊಂದು ಮಹಿಮೆಯನ್ನು ಹೇಳೋಣ ಅಂತ ಹೊರಡುತ್ತಾರೆ. ಏನು ಮಾಡ್ತಾನೆ ಪರಮಾತ್ಮ ಅಂತಂದರೆ, ಸ್ವಶಕ್ತಿಯ ಇದಂ ಸೃಷ್ಟಂ ಅನುಪ್ರವಿಷ್ಟ, ತಾನು ತನ್ನ ಸಾಮರ್ಥ್ಯದಿಂದ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ನೋಡ್ರಿ, ಒಂದು ಹೊಸ ಅಂಶ ಬಂತು. ಏನು? ಜಗತ್ತನ್ನು ಸೃಷ್ಟಿ ಮಾಡುವ ವಿಷಯದಲ್ಲಿ ಪರಮಾತ್ಮನಿಗೆ ಇನ್ನೊಬ್ಬರ ಶಕ್ತಿಯ ಅವಶ್ಯಕತೆ ಇಲ್ಲ. ದೊಡ್ಡ ಮಹಿಮೆ ಭಗವಂತನದ್ದು. ನಾನು ದೇವರ ಪೂಜೆ ಮಾಡಬೇಕು, ಇನ್ನೊಬ್ಬರ ಸಹಾಯ ಬೇಕು. ಸಂಧ್ಯಾವಂದನೆ ಬೇಕು, ಇನ್ನೊಂದು ಮನೆ ಊಟ ಮಾಡಬೇಕು, ಅಡಿಗೆ ಮಾಡಬೇಕು, ಇನ್ನೊಬ್ಬರ ಸಹಾಯ ಬೇಕು. ಹಾಗೆ ಇನ್ನೊಬ್ಬರ ಸಹಾಯ ಬೇಕು ಬೇಕು ಬೇಕು. ಭಗವಂತನಿಗೆ ಜಗತ್ತನ್ನು ಸೃಷ್ಟಿ ಮಾಡುವಾಗ ಸೃಷ್ಟಂ ಸ್ವಶಕ್ತಿಯ ಇದಂ, ಎಷ್ಟು ಸೃಷ್ಟಿ ಮಾಡ್ಯಾನ? ಚತುರ್ವಿಧಂ ಸೃಷ್ಟ. ಇಲ್ಲೊಂದು ಮತ್ತೆ ಹೊಸ ಅಂಶವನ್ನು ತಗೊಳ್ತಾರೆ. 4 ತರಹದ ಸೃಷ್ಟಿಯನ್ನು ಮಾಡ್ತಾನಂತ. ಏನದು? ಜರಾಯುಧ, ಅಂಡಜ, ಸ್ವೇದಜ, ಉದ್ಭಿದಜ ಅಂತ 4 ಅಂತೆ. ನೋಟ್ ಮಾಡಿ ಇಟ್ಕೊಂಡಿದ್ರೆ ಚೆನ್ನಾಗಿರ್ತದೆ. 4 ತರಹದ ಸೃಷ್ಟಿಯನ್ನು ಪರಮಾತ್ಮ ಮಾಡ್ತಾನಂತೆ. ಜರಾಯುಜ, ಅಂಡಜ, ಸ್ವೇದಜ, ಉದ್ಭಿದಜ. ಹಾಗಂದ್ರೆ ಏನು? ಜರಾಯುಜ, ಅಂಡಜ, ಸ್ವೇದಜ, ಉದ್ಭಿಜ ಅಂದರೆ ಏನಂತೇನು? ನಾವೆಲ್ಲ ಏನು ಹುಡ್ತೀವಲ್ಲ, ಅಮ್ಮನ ಗರ್ಭಕೋಶದಲ್ಲಿ ಇಟ್ಟುಕೊಂಡು ನಮಗೆ ಜರಾಯುಜ ಅಂತ ಕರೀತಾರೆ. ಅಮ್ಮನ ಗರ್ಭ ಚೀಲದಲ್ಲಿ ಬರೋದು, ಅದಕ್ಕೆ ಜರ ಅಂತ ಕರೀತಾರೆ. ಜರಾಯುಜ ಅಂದ್ರೆ ಅಮ್ಮನ ಗರ್ಭಕೋಶದಲ್ಲಿ ಹುಟ್ಟಿ ಬರುವಂಥವ್ರು ನಾವು, ಗರ್ಭಚೀಲದಲ್ಲಿ ಬರೋದು. 2ನೇದು ಅಂಡಜ, ಪಕ್ಷಿಗಳು ಮೊಟ್ಟೆಯಿಂದ ಹುಟ್ಟಿ ಬರುವಂತಹದ್ದು, ಗೊತ್ತಾಯ್ತಾ? ಮೊಟ್ಟೆಯಿಂದ ಹುಟ್ಟಿ ಬರುವಂತಹದ್ದು. ಸ್ವೇದಜ, ಬೆವರಿನಿಂದ ಹುಟ್ಟಿ ಬರುವಂತಹ ಪ್ರಾಣಿಗಳವ ಕೆಲವೆಲ್ಲ. ಯಾರ ಬೆವರು? ಅದು ಭೂಮಿಯ ಬೆವರಾಗಬಹುದು, ನಮ್ಮ ಬೆವರಾಗಬಹುದು, ಪ್ರಾಣಿಗಳ ಬೆವರಾಗಬಹುದು, ಗಿಡಗಳ ಬೆವರಾಗಬಹುದು. ಒಟ್ಟಾರೆ ಬೆವರು ಅಂತೇನಿದೆಯೋ ಅದರಿಂದ ಹುಟ್ಟಿ ಬರುವಂಥವ್ರು. ಬೆವರಿಗೆ ಗೊತ್ತಿಲ್ಲ, ಹಂಗೂ ಸೃಷ್ಟಿ ಮಾಡ್ತಾನೆ ದೇವರು ಅಂತ. ಬಹಳ ಅದ್ಭುತ. ಅದಾದಮೇಲೆ ಉದ್ಭಿದಜ, ಮೊಳಕೆ ಹೊಡೆದು ಬರ್ತಾವೆ ಗಿಡ ಮರಗಳೆಲ್ಲ ಭೂಮಿಯಲ್ಲಿ, ಉದ್ಭಿತ್ ಬಿದ್ದುಕೊಂಡು ಬರ್ತಾವೆ. ಈ 4 ತರಹದ ಸೃಷ್ಟಿಯನ್ನು ಮಾಡಿದ್ದಂತೆ ಪರಮಾತ್ಮ. ಸರಿ ಆಯ್ತಾ? ಶ್ಲೋಕ ನೋಡ್ಕೊಳ್ರಿ. ಸೃಷ್ಟಂ ಸ್ವಶಕ್ತೇದ ಮನುಪ್ರವಿಷ್ಟಾಗ ಚತುರ್ವಿಧಂ ಪುರಂ. ಪುರ ಅಂದರೆ ಊರು. 4 ತರಹದ ಊರುಗಳನ್ನು ಸೃಷ್ಟಿ ಮಾಡಿದ ಪರಮಾತ್ಮ. ಚತುರ್ವಿಧಂ ಪುರಂ ಸೃಷ್ಟಿ ಮಾಡಿದ. ಆತ್ಮಾಂಶಕೇನ, ತನ್ನ ಇದು ಆತ್ಮಾಂಶಕೇನ ಅಂತನ್ನೋ ಶಬ್ದಕ್ಕೆ ಸ್ವರೂಪಭೂತವಾದ ಅಂಶ. ಅದನ್ನು ಸೃಷ್ಟಿ ಮಾಡಿದ್ನಲ್ಲ, ತನ್ನ ಒಂದೊಂದು ಅಂಶಗಳನ್ನು ಅದರಲ್ಲಿ ಇಡ್ತಾ ಬಂದ. ಅನುಪ್ರವಿಷ್ಟ ಅಂತ ಶಬ್ದ ಇದೆ. ಸೃಷ್ಟಂ ಸ್ವಶಕ್ತಿಯ ಇದಂ ಅನುಪ್ರವಿಷ್ಟ ಚತುರ್ವಿಧಂ ಪುರಂ ಆತ್ಮಾಂಶಕೇನ. ಪಟ್ಟಿನಲ್ಲಿ ಜರಾಯುಜ, ಸ್ವೇದಜ, ಅಂಡಜ, ಉದ್ಭಿಜ ಎಂಬ 4 ತರಹದ ಪ್ರಾಣಿಗಳನ್ನು ಸೃಷ್ಟಿ ಮಾಡಿ ಆ ಊರುಗಳಲ್ಲಿ ತನ್ನ ಒಂದೊಂದು ಅಂಶಗಳನ್ನು ಇಟ್ಟ. ಜರಾಯುಜಲ್ಲಿ 1, ಸ್ವೇದಜಲ್ಲಿ 1, ಉದ್ಭಿಜಲ್ಲಿ 1, ಅಂಡಜಲ್ಲಿ 1, 4ರಲ್ಲೂ ಒಂದೊಂದು ಅಂಶಗಳನ್ನು ಪರಮಾತ್ಮನ ಇಟ್ಟ. ಮುಂದೇನು? ಇಟ್ಟ, ಸೃಷ್ಟಿ ಮಾಡಿದ. ಸರಿ, ಗೊತ್ತದ ನಮಗಿದು. ಇದು ಹೊಸ ಅಂಶ ಗೊತ್ತಾಯಿತು. ಮುಂದೇನು? ರುದ್ರದೇವರಂತಾರ, ತಡಿರಿ, ಇನ್ನೊಂದು ಸ್ವಾರಸ್ಯ ಹೇಳ್ತೀನಿ ಇವಾಗ. ಅಥೋ ವಿದುಸ್ತ್ವಾಂ ಪುರುಷಂ ಸಂತಮತ್ರ. ಜ್ಞಾನಿಗಳು ಒಳಗಿದ್ದೀಯಲ್ಲ ನಿನ್ನನ್ನು ತಿಳಿತಾರಂತ. ಜ್ಞಾನಿಗಳು ಈ 4 ಊರುಗಳನ್ನು ನಿರ್ಮಾಣ ಮಾಡಿ ಅದರಲ್ಲಿ ಕುಳಿತ ನಿನ್ನನ್ನು ತಿಳಿತಾರಂತ. ಏನಂತ? ಭುಂಕ್ತೆ ಋಷಿಕೈರ್ ಮಧು ಸಾರಘಂ ಯತಃ. ಅಲ್ಲಿ ಕುಳಿತುಕೊಂಡು, ಎಲ್ಲಿ ಕುಳಿತುಕೊಂಡು? ಆ 4 ಊರಿನಲ್ಲಿ ಕುಳಿತುಕೊಂಡು ಆಯಾ ಪ್ರಾಣಿಗಳ ಇಂದ್ರಿಯ ಮೊದಲಾದವುಗಳಿಂದ ಪದಾರ್ಥಗಳನ್ನು ಸೇವನೆ ಮಾಡ್ತಾನಂತ ಪರಮಾತ್ಮ. ಯಾವ ಪದಾರ್ಥ ಸೇವನೆ ಮಾಡ್ತಾನೆ? ಅತ್ರ ಸಂತಂ ಪುರುಷಂ, ಅಲ್ಲಿ ಕೂತುಕೊಂಡು ಆ 4 ತರಹದ ದೇಹಗಳಲ್ಲಿ ಕುಳಿತುಕೊಂಡು ಹೃಷಿಕೈಹಿ, ಹೃಷಿಕ ಅಂದ್ರೆ ಇಂದ್ರಿಯಗಳು, ಹೃಷಿಕ ಅಂದ್ರೆ ಏನು? ಇಂದ್ರಿಯಗಳು. ಹೃಷಿಕೇಶ ಅಂತ ಪರಮಾತ್ಮನಿಗೆ ಹೆಸರು. ಹೃಷಿಕೈಹಿ ಇಂದ್ರಿಯಗಳಿಂದ ಸಾರಗಂ ಮಧುಭುಂಕ್ತೆ ಯತಃ. ಸಾರಘಂ ಭುಂಕ್ತೆ ಅಂತ ಒಂದು ಶಬ್ದ ಇದೆ. ಇದೇನು ಸಾರಘ? ಏನು ಸಾರ ಗೊತ್ತು ನಮಗೆ, ಸಾರಭೋಗ ಮಾಡ್ತಾನೆ ಅಂತ. ಘ ಅಂದ್ರೆ ಏನು? ಅದಕ್ಕೆ ಶ್ರೀಮದಾಚಾರ್ಯ ತಳಗ ತಾತ್ಪರ್ಯ ಕೊಡ್ತಾರೆ. ಅವಧಾರಣೆ ಘಶಬ್ದಸ್ಯ. ಸಾರ ಮಾತ್ರಂತೂ ಸಾರಘಂ ಶಬ್ದ ನಿರ್ಣಯ. ಘ ಅಂದರೆ ಅವಧಾರಣ. ಅವಧಾರಣ ಅಂದ್ರೆ ಅದೇ, ಬೇರೆದಲ್ಲ.
ಅದೇ ಬೇರೆದಲ್ಲ. ಅಂದರೆ ಏನಾಯ್ತು, ಈಗ ಸಾರಘಂ ಅನ್ನುವಲ್ಲಿ ಸಾರ ಮಾತ್ರ ಅಂತಾಯ್ತು. ತಾತ್ಪರ್ಯ ಮುಗೀತು. ಶ್ರೀಮದಾಚಾರ್ಯ ಏನು ತಾತ್ಪರ್ಯ ಹೇಳಬೇಕಾಗಿತ್ತು ಅದನ್ನು ಬಹಳ ಸಂಕ್ಷೇಪ ಮಾತಿನಲ್ಲಿ ಮಿತವಾದ ಶಬ್ದಗಳಲ್ಲಿ ಹಿತವಾಗುವಂತೆ ಹೇಳಿ ಮುಗಿಸ್ಬಿಟ್ರು. ಅವಧಾರಣೀಘ ಶಬ್ದ ಸ್ಯಾತ್. ಏವ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ಏನು ಅರ್ಥ ಮಾಡಬೇಕೋ ಅದು ಘ ಅನ್ನೋ ಶಬ್ದ ಅರ್ಥ ಮಾಡ್ತದೆ. ವ್ಯಾಸರ ಪ್ರಯೋಗ ವೈಶಿಷ್ಟ್ಯ. ಏವ ಅನ್ನುವ ಶಬ್ದ ಯಾವ ಕೆಲಸವನ್ನ ಮಾಡಬೇಕು ಅದು ಘ ಅನ್ನುವುದು. ಹೌದು, ಹೀಗಿದೆಯಾ? ಇದು ವೈದಿಕ ಪ್ರಯೋಗ. ಪ್ರಘಾನ್ವಸ್ಯ ಮಹತೋ ಮಹಾನಿ ವೇದದಲ್ಲಿ ಹೇಳುವಾಗ ಏವಕಾರದ ಜಾಗದಲ್ಲಿ ಘಕಾರವನ್ನು ಬಳಸ್ತಾರೆ ವೇದ. ಹಾಗಾದರೆ ವ್ಯಾಸರು, ವೇದವ್ಯಾಸರು ವೇದಗಳನ್ನು ವಿಭಾಗ ಮಾಡಿ 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 ಸುಮ್ಮನೆ ನಮ್ಮ ತಿಳುವಳಿಕೆಗೆ ಬರಲಿಕ್ಕೆ ವೇದಗಳನ್ನು ವಿಭಾಗ ಮಾಡಿ 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 ಅದರಲ್ಲಿದ್ದ ಶಬ್ದಗಳನ್ನೆಲ್ಲ ಪೌರಾಣಿಕ ಭಾಷೆಯಲ್ಲೂ ಘ ಸಾರ ಘಮ್ಯತಃ ಸಾರ ಘ ಅನ್ನೋ ಶಬ್ದಕ್ಕೆ ಏವ ಅಂತ ಅರ್ಥ, ಅದನ್ನು ಬಳಸಿಬಿಟ್ರು. ಅಂದ್ರೆ ಭಗವಂತನು, ರುದ್ರದೇವರು ಹೇಳಿದ ಮಹಿಮಾ ಏನಪ್ಪ? ಭಗವಂತನದ್ದು ಈ ಚೇತನಾತ್ಮಕವಾದ 4 ವಿಧವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿ ಆ ಊರುಗಳನ್ನು ನಿರ್ಮಾಣ ಮಾಡಿ ಅವರಲ್ಲಿ ಸೇರಿಕೊಂಡು ಅವರ ಇಂದ್ರಿಯಗಳಿಂದ ಅದೇನು ಭೋಗ ಆಗ್ತಾ ಇರುತ್ತದೋ ಅದರಲ್ಲಿನ ಸಾರವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ ದೇವರು. ಸಾರಭೋಕ್ತ್ರ, ಸಾರ ಭೋಗ ಮಾಡುವಂಥ ಪರಮಾತ್ಮನೇ. ಅಲ್ಲೊಂದು ಸ್ವಲ್ಪ ಸ್ವಾರಸ್ಯದಲ್ಲಿ ನನ್ನ ಅಭಿಪ್ರಾಯ ಏನು, ಸಾರ ಘಂ ಯತಃ ಅದಲ್ಲ, ಅದರೊಳಗಿನ ಸಾರ ಏನದ ಅದು ಮಾತ್ರ ಘಮ್ ಅಂತದ, ಉಳಿದದ್ದೆಲ್ಲ ಘಮ್ ಅನ್ನಂಗೆ ಇಲ್ಲ. ಅದರೊಳಗಿನ ಸಾರ ಏನದ ಅದು ಮಾತ್ರ ಘಮ್ ಅಂತದ, ಉಳಿದದ್ದು ಘಮ್ ಅನ್ನಂಗೆ ಇಲ್ಲ. ನಮ್ಮಲ್ಲಿ ಕೆಲವರು ಆಚಾರ್ಯ ಇರ್ತಾರೆ, ಕೆಲವರು ಆಚಾರ್ಯ ಇರ್ತಾರಂದ್ರೆ ಇದ್ದಾರೆ. ಈಗ ಅವರು ಊಟಕ್ಕೆ ಕೂತಾಗ ಎಲ್ಲರ ಪಾಯಸ ಗೀಸ ಹಾಕಿದರು, ಕಡಗಳು ಹಾಕಿದರು ಅಂದರೆ ಅದರೊಳಗಿನ ಸಾರವನ್ನು ಮಾತ್ರ ತಗೋತಾರೆ. ಗೋಡಂಬಿ, ದ್ರಾಕ್ಷಿ ಇವು ಏನಿರ್ತಾವ ಮನುಕ ಅವನಷ್ಟ ತಗೋತಾರೆ. ಏನ್ರಿ ಆಚಾರ ಪಾಯಸ ಗೀಸ ತಗೊಳಂಗಿಲ್ಲ, ನಾವು ಸಾರ ಭೋಕ್ತ ಅಂತಂತಿರ್ತಾರೆ. ಸಾರ ಮಾತ್ರ ಘಮ್ ಅಂತ ತಗೋತಿರ್ತಾರಂತ. ಅದಕ್ಕೆ ಸಾರ ಘಮ್ಯತಃ ಅಂದರೆ ಶ್ರೀಮದಾಚಾರ್ಯ ಪ್ರಕಾರ ಘ ಘ ಏವಕಾರ. ಭಗವಂತ ಕೇವಲ ಸಾರವನ್ನು ಸ್ವೀಕಾರ ಮಾಡ್ತಾನೆ, ಅಸಾರವಾದ ಭಾಗವನ್ನು ಸ್ವೀಕಾರ ಮಾಡುವುದಿಲ್ಲ. ನಮ್ಮ ಪ್ರಕಾರ ಘಮ್ ಅದೊಂದೇ, ಸಾರವಾದದ್ದು ಒಂದೇ ಘಮ್, ಉಳಿದದ್ದು ಘಮ್ ಅಲ್ಲೇ ಅಲ್ಲ, ಉಳಿದದ್ದೆಲ್ಲ ದುರ್ಘಮ್, ಅದಕ್ಕೆ ಬಿಡ್ರಿ ಅಂತ ಹೇಳಿದ್ದಾರಷ್ಟೇ. ಅದಕ್ಕೆ ಕೇವಲ ಕೇವಲ ಅಂತ ಅರ್ಥ, ಕೇವಲ ಅಂತ ಅರ್ಥ. ಅದಕ್ಕೆ ಅರ್ಥ ಏನು ಅಂದರೆ ಭಗವಂತ ಆಯಾ ದೇಹದಲ್ಲಿದ್ದರೂ ಕೂಡ ತದ್ಗತವಾದ ದುಃಖಾದಿಗಳನ್ನು ಸ್ವೀಕಾರ ಮಾಡುವುದಿಲ್ಲ, ಕೇವಲ ಸುಖವನ್ನು ಸ್ವೀಕಾರ ಮಾಡ್ತಾನೆ. ಇದು ಸ್ವಲ್ಪ ವಿವರಣೆ ಅದ, ಹೇಳ್ತೀನಿ. ಒಂದು ಮಾತು ಹೇಳ್ಬಿಡ್ತೀನಿ. ಸಾರಭೋಕ್ತ ಅಂದ್ರೆ ಏನು? ಅಪ್ರಾಕೃತವಾದ ರಸಭೋಕ್ತ ಅಂತ ಅರ್ಥ. ಸಾರಭೋಕ್ತ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಕೇವಲ ಸಾರವನ್ನು ಸ್ವೀಕಾರ ಮಾಡ್ತಾನೆ, ಅಪ್ರಾಕೃತವಾದ ರಸವನ್ನು ಸ್ವೀಕಾರ ಮಾಡ್ತಾನೆ. ಶ್ರೀಮದಾಚಾರ್ಯರ ತಾತ್ಪರ್ಯ ಅವರ ಕೆಲಸ ಆಯಿತು. ಕೇವಲ ಸಾರ ಅಂದರೆ ದುಃಖಾದಿಗಳನ್ನು ಯಾವುದನ್ನು ಸ್ವೀಕಾರ ಮಾಡೋದಿಲ್ಲ, ಅಸಾರವಾದನ್ನು ಸ್ವೀಕಾರ ಮಾಡೋದಿಲ್ಲ. ಆ ಸಾರ ಅಂದರೆ ಏನು ಅಂತ ಬಂದರೆ ಅಪ್ರಾಕೃತವಾದ ರಸ. ಅಪ್ರಾಕೃತವಾದ ರಸ ಅಂದ್ರೆ ಅರ್ಥ ಏನು? ಪ್ರಾಕೃತ ರಸ ಅಂತ ಹಿಂಗೆಲ್ಲ ಇರ್ತಾವೇನೋ ಅಂತ ಕೇಳಿದರೆ ಕೇಳ್ಕೊಳ್ರಿ, ಸರಿಯಾಗಿ ತಿಳ್ಕೊಳ್ರಿ. ಒಂದು ಸಣ್ಣ ಮಾತು ಹೇಳಿ ಮುಗಿಸ್ಬಿಡ್ತೇನೆ. ಏನು? ಅನ್ನ ಮಾಡಿ ಇಟ್ಟಿದ್ದೀರಿ. ಏನು ಮಾಡಿ ಇಟ್ಟಿದ್ದೀರಿ? ಅನ್ನ ಮಾಡಿ ಇಟ್ಟಿದ್ದೀರಿ. ಇದು ಹೇಳುವುದೆಲ್ಲವೂ ಶ್ರೀಮದಾಚಾರ್ಯ ವಾಕ್ಯಗಳೇ, ನನ್ನದೇನೂ ಇಲ್ಲ. ಶ್ರೀಮದಾಚಾರ್ಯ ವಾಕ್ಯ. ದೇವರಿಗೆ ನೈವೇದ್ಯ ಮಾಡಬೇಕು ಅಂತ ಅನ್ನ, ಪಾಯಸ, ಮತ್ತೊಂದು ಮುಗಿದೊಂದು ಏನೇನವ ಎಲ್ಲ ಇಟ್ಟಿದ್ದೀರಿ. ಈಗ ದೇವರೇನು ಸ್ವೀಕಾರ ಮಾಡ್ತಾನೆ? ಸಾರಘಮ್ಯತಃ, ಸಾರವನ್ನು ಸ್ವೀಕಾರ ಮಾಡ್ತಾನೆ. ಅದರಲ್ಲಿ ಅಪ್ರಾಕೃತವಾದ ರಸವನ್ನು ಸ್ವೀಕಾರ ಮಾಡ್ತಾನೆ. ಅಂದ್ರೆ ಏನು ಅಂದರೆ ಅದರಲ್ಲಿ 3 ರಸಗಳಿವೆ. ಅಂದ್ರೆ ಅಸಾರ ಬಿಟ್ಟು ಬಿಡ್ರಿ, ರಸವನ್ನು ಹೇಳಿಕತ್ತೀನಿ 3. ಏನು? ಒಂದು ಅಪ್ರಾಕೃತ ರಸ, ಇನ್ನೊಂದು ಲಕ್ಷ್ಮ್ಯಾತ್ಮಕ ರಸ, ಮತ್ತೊಂದು ದೇವತಾತ್ಮಕ ರಸ ಅಂತ 3 ರಸಗಳಿವೆ ಅದರಲ್ಲಿ. ಶ್ರೀಮದಾಚಾರ್ಯ ಐತರೇಯ ಉಪನಿಷತ್ತಿನ ಭಾಷೆಯಲ್ಲಿ ಹೇಳುವಾಗ ಈ ಮಾತನ್ನು ಹೇಳ್ತಾರೆ. ಭಗವದಾತ್ಮಕ ರಸ, ಲಕ್ಷ್ಮ್ಯಾತ್ಮಕ ರಸ, ದೇವತಾತ್ಮಕ ರಸಗಳಿವೆ. ಅಂದರೆ ಈಗ ಅನ್ನಮಾನಿ ಶಶಾಂಕನು ಅಂತಿದೆ ಅಂತ ಇಟ್ಕೊಳ್ರಿ. ಅನ್ನಕ್ಕೆ ಅಭಿಮಾನಿಗಳಾದವರು ಯಾರು ಅಂದರೆ ಶಶಾಂಕ, ಚಂದ್ರ. ಆ ಚಂದ್ರ ಅನ್ನದಲ್ಲಿ ಅನ್ನಕಾರೇಣ ಅನ್ನರಸಾಕಾರಣ ಇರ್ತಾನವ. ಯಾಕಿರ್ತಾನೆ? ಭಗವಂತನಿಗೆ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಳ್ಳಬೇಕು ಅಂತ ಸ್ವಾತ್ಮ ಸಮರ್ಪಣೆಗಾಗಿ ಇರ್ತಾನೆ. ಮಹಾಲಕ್ಷ್ಮಿ ಅನ್ನಾಭಿಮಾನಿನಿಯಾಗಿ ಅನ್ನ ರೂಪದಲ್ಲಿ ಅನ್ನಾತ್ಮಕವಾಗಿ ಅನ್ನರಸವಾಗಿರ್ತಾಳವಳು. ಜಡ ಅಲ್ಲ, ಜಡ ಬಿಟ್ಟು ಚೇತನಾತ್ಮಕ. ಆ ಅನ್ನದಲ್ಲಿಯೂ ಕೂಡ ಭಗವಂತ ತತ್ಸೃಷ್ಟ ತದೇವಾನು ಪ್ರಾವಿಶತ್, ಅದನ್ನು ಸೃಷ್ಟಿ ಮಾಡಿ ಅದರೊಳಗೂ ಒಂದು ರೂಪದಿಂದ ಇದ್ದಾನೆ ಅನ್ನದಲ್ಲಿ. ಈಗ ಪ್ರತಿಮೆಯಲ್ಲಿ ಇದ್ದಾನೆ. ಪ್ರತಿಮಾಂತರ್ಗತನಾದ ಭಗವಂತ ಅನ್ನಾಂತರ್ಗತವಾದ ರಸಗಳನ್ನು ತಗೋಬೇಕಲ್ಲ. ಅಪ್ರಾಕೃತ ರಸ ಭೋಕ್ತ ಅವೇನು ಮಾಡ್ತಾನೆ? ಅಪ್ರಾಕೃತ ರಸ ಅಂತಂದರೆ ತನ್ನದೇ ಆದ ಒಂದು ರೂಪ, ಸ್ವಾಖ್ಯರಸ ಅಂತ ಕರೀತಾರೆ. ಅನ್ನದಲ್ಲಿ ತನ್ನದೇ ಆದ ರೂಪ, ಅನ್ನಾಕಾರ, ಅನ್ನರಸಾಕಾರ, ಅನ್ನವರ್ಣ ಏನಿದೆಯೋ ಆ ರಸರೂಪವಾದದ್ದು ತನ್ನದು ಅಪ್ರಾಕೃತ ರಸ, ಸ್ವಾಖ್ಯರಸ.
ಅದನ್ನು ಭೋಗ ಮಾಡ್ತಾನೆ. ಭೋಗ ಮಾಡ್ತಾನೆ ಏನು ತಿಳ್ಕೊಂಡ್ರೆ ಅಕ್ಷರಶಃ ಅಮ್ ಅಂತಾನವ. ಅಂದರೆ ಏನು ಅಮ್ಮಮ್ಮ ಅಂದರೆ ತನ್ನ ರೂಪವನ್ನು ತಾನು ಆಸ್ವಾದನೆ ಮಾಡ್ತಾನೆ. ಏನು ಆನಂದ ರೀ, ಏನು ಆನಂದ! ಇದೆಲ್ಲ ನಮಗೆ ಊಹಾತೀತ, ಇದು ಚಿಂತನೆಯಿಂದ ಮೀರಿದ್ದು. ಇರಲಿ, ಭೋಗ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಅದನ್ನೆಲ್ಲ ಮತ್ತೆ ಸ್ವಲ್ಪ ವಿವರಣೆ ಮಾಡೋಣ ಅಂತ. ಭೋಗ ಮಾಡೋದಿಲ್ಲ ಮತ್ತೆ. ನೆಕ್ಸ್ಟ್ ಬರ್ತದೆ ಏನು? ಲಕ್ಷ್ಮ್ಯಾತ್ಮಕವಾದ ರಸ. ಅದನ್ನು ತಿನ್ನೋದು ಹೆಂಗೆ ಮುಂದೆ? ಲಕ್ಷ್ಮೀದೇವಿಕಿ ಲಕ್ಷ್ಮೀ ರೂಪ ಅದು. ಅದಕ್ಕೆ ವಾಸನೆ ನೋಡ್ತಾನಂತಷ್ಟ, ಸ್ಮೆಲ್, ಘ್ರಾಣ, ಅಧನ, ಘ್ರಾಣ. ಇನ್ನು ದೇವತೆಗಳಿರ್ತಾರಲ್ಲ ಅವರೇನು? ದೃಷ್ಟಿ ನೋಡ್ತಾನಂತಷ್ಟೇ. ಅದನ್ನು ವಾಸನೆ ನೋಡಂಗಿಲ್ಲ, ತಿನ್ನಂಗೂ ಇಲ್ಲ ದೇವರು. ವಾಯುದೇವರು ರಸಾತ್ಮಕರಾಗಿದ್ದಾರೆ, ಚತುರ್ಮುಖ ರಸಾತ್ಮಕವಾಗಿದ್ದಾರೆ, ರುದ್ರದೇವ ರಸಾತ್ಮಕರಾಗಿದ್ದಾರೆ. ಈ ರಸಾತ್ಮಕ ರುದ್ರ ಎಲ್ಲರಿದ್ದ ದೇವತೆಗಳನ್ನು ಅದನ ಘ್ರಾಣ ದೃಷ್ಟ್ಯಾಖ್ಯ ಭೋಗತ್ರಯ ಸಮನ್ವಿತ ನೋಡಿಬಿಡ್ತಾನಂತೆ. ದೇವತಾತ್ಮಕವಾದ ರಸಗಳನ್ನೆಲ್ಲ ದರ್ಶನ, ಲಕ್ಷ್ಮ್ಯಾತ್ಮಕವಾದ ರಸಗಳನ್ನೆಲ್ಲ ವಾಸನೆ ತಗೊಳ್ಳೋದು, ತನ್ನದೇ ಆದ ರಸ ಏನಿದೆಯೋ ಅದನ್ನು ಮಾತ್ರ ಅದನ ಮಾಡ್ತಾನೆ. ಹೀಗಾಗಿ ದೇವರಿಗೆ ಸಾರಥಂ ಯತಃ ಅಂತ ಕರೀತಾರೆ. ಸೃಷ್ಟಂ ಸಶಕ್ತೇದಮನು ಪ್ರವಿಷ್ಟಶ್ಚತುರ್ವಿಧಂ ಪುರಮಾತ್ಮಾಂಶಕೇನ ಅತೋ ವಿಧುಸ್ತ್ವಾಂ ಪುರುಷಂ ಸಂತಮತ್ರ ಭುಂಕ್ತೆ ಋಷಿಕೈರ್ಮಧುಸಾರಘಂ ಯತಃ. ಭಗವಂತ ಸಾರಭೋಕ್ತ ಅನ್ನೋ ಶಬ್ದದ ಅರ್ಥ ಏನು ಅಂತ ನಾವು ತಿಳಿದಿದ್ದೇವೆ.